ಹತ್ರ ಇರೋ ಕೆಲವು ದೇವಸ್ಥಾನಗಳನ್ನು ನಾನಿವತ್ತು ವಿಸಿಟ್ ಮಾಡೋಕ್ಕೆ ಬಂದಿದ್ದೆ. ಅದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಅಥವಾ ತುಂಬ ಚೆನ್ನಾಗಿರೋ ದೇವಸ್ಥಾನ ಅಂತಂದರೆ ಈ ಜೈನರ ಗೊಮ್ಮಟಗಿರಿ ಅನ್ನೋ ಈ ಕ್ಷೇತ್ರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಗೊಮ್ಮಟಗಿರಿ ಅನ್ನೋದು ಗೊಮ್ಮಟನ ವಿಗ್ರಹವನ್ನು ಒಳಗೊಂಡಿರುವಂತಹ ಜೈನರ ಒಂದು ಬಸದಿ ಅಥವಾ ಜೈನರ ದೇವಸ್ಥಾನ. ಮತ್ತು ಈ ಶ್ರವಣಬೆಳಗೊಳದಲ್ಲಿರುವಂತಹ ಗೊಮ್ಮಟನದೇ ಒಂದು ಪ್ರತಿಕೃತಿ. ಇದು 14ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥದ್ದು, ವಿಜಯನಗರದ ಅರಸರ ಕಾಲದಲ್ಲಿ. ಸೊ ತುಂಬ ಹಳೆಯದಾದ ದೇವಸ್ಥಾನ ಇದೆ ಅಂತ ಇಲ್ಲಿ ಹೇಳಿದರು. ಜೊತೆಗೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಈಗ ನಾನು ಸ್ಟೆಪ್ಸ್ನ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಅರೌಂಡ್ ಇಲ್ಲಿಂದ ಕಾಣಿಸ್ತಾ ಇರೋದು ಒಂದು 30 to 40 ಸ್ಟೆಪ್ಸ್ ಅಂತ ಕಾಣಿಸ್ತಾ ಇದೆ. ಅಲ್ಲಿ ಮೇಲ್ಗಡೆ ಹೋಗಿ ಆ ದೇವಸ್ಥಾನಗಳ ದರ್ಶನವನ್ನು ಮಾಡೋಣ. ಅರೌಂಡ್ 40ರಿಂದ ಒಂದು 50 ಸ್ಟೆಪ್ಸ್ ಮೇಲೆ ಹತ್ಕೊಂಡು ಬಂದಮೇಲೆ ಈ ಗೊಮ್ಮಟನ ದರ್ಶನ ನಮಗೆ ಆಗ್ತದೆ. ಮತ್ತು ಈ ಗೊಮ್ಮಟನ ಶಿಲ್ಪ ಕೂಡ ಎಷ್ಟು ಸುಂದರವಾಗಿದೆ ಅಂದರೆ 16 ಅಡಿ ಎತ್ತರಗಳಿರೋಂಥ ಈ ಶಿಲ್ಪ, ಇದರ ಪಕ್ಕದಲ್ಲಿ 2 ಹುತ್ತಗಳಿದ್ದಾವೆ. ಆ ಹುತ್ತಗಳಿಂದ 2 ಸರ್ಪಗಳು ಮೇಲ್ಗಡೆ ಬಂದು ಆ ಕೈಗಳನ್ನು ಮುಟ್ಟೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ. ಮತ್ತು ಒಂದು ಪ್ರಕೃತಿ ರಮ್ಯವಾದ ವಾತಾವರಣದಲ್ಲಿ ಇರುವಂತಹ ಈ ಗೊಮ್ಮಟಗಿರಿ ಇಲ್ಲಿಯ ಒಂದು ಸುತ್ತಲೂ ಈ ದೇವಸ್ಥಾನದ ಅಥವಾ ಈ ಗೊಮ್ಮಟನ ಸುತ್ತಲೂ ಒಂದು ಪ್ರದಕ್ಷಿಣೆಯನ್ನು ಮಾಡಬಹುದು. ಇದ್ರ ಜೊತೆಗೆ ಇಲ್ಲಿಯ ಒಂದು ಸೃಷ್ಟಿ ಸೌಂದರ್ಯವನ್ನು ಕೂಡ ನಾವು ನೋಡಬಹುದು. ಈಗ ನಾನು ಬೆಳಗ್ಗೆ 9 ಗಂಟೆ ಆಗಿದೆ, ಈಗ ಬಂದಿದ್ದೀನಿ ನಾನು. ಆದರೂ ಕೂಡ ಇಲ್ಲಿ ಸುತ್ತಲೂ ಎಲ್ಲ ಕಡೆಗೂ ಇನ್ನೂ ಫಾಗೇ ಇದೆ. ಇದಕ್ಕೆ ಕಾರಣ ಅಂದರೆ ಇಲ್ಲಿ KRSನ ಬ್ಯಾಕ್ ವಾಟರ್ ಕೂಡ ಇದೆ. ಇನ್ನೂ ಸ್ವಲ್ಪ ಹೊತ್ತು ಬಿಸಿಲಾದರೆ ಅಂದರೆ 12 ಗಂಟೆ ಮೇಲೆ ಆಯಿತು ಅಂದರೆ ಆ ನೀರನ್ನೆಲ್ಲ ನಾವು ನೋಡಬಹುದು. ಜೊತೆಗೆ ಫುಲ್ ಕಾಡಿನಲ್ಲಿರುವಂತಹ ಈ ದೇವಸ್ಥಾನ. ಆ ನಂತರ ಇದ್ರ ಪಕ್ಕದಲ್ಲಿ 24 ತೀರ್ಥಂಕರ ಪಾದುಕೆಗಳನ್ನು ಇಟ್ಟಿರುವಂಥ ಚಿಕ್ಕವಾದ ದೇವಸ್ಥಾನಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ರೀತಿಯಾಗಿ ನಾವು ಗೊಮ್ಮಟನ ಪ್ರದಕ್ಷಿಣೆಯನ್ನು ಕೂಡ ಮಾಡಬಹುದು. ಜೊತೆಗೆ ಪ್ರಶಾಂತವಾಗಿರೋ ವಾತಾವರಣದಲ್ಲಿ ಶಾಂತವಾದ ಮುದ್ರೆಯನ್ನು ಒಳಗೊಂಡಿರುವಂತಹ ಈ ಗೊಮ್ಮಟನ ವಿಗ್ರಹವನ್ನು ನೋಡೋಕೆ ಸಾವಿರಾರು ಜನ ಬರ್ತಾರೆ ಅಂತ ನಾನು ಆಗಲೇ ಹೇಳಿದ್ದೆ. ಮತ್ತೆ ಜೈನ ಪರಂಪರೆಯಲ್ಲಿ ಬರುವ ಶ್ವೇತಾಂಬರರು ಹಾಗೂ ದಿಗಂಬರರಿಗೆ ಇದೊಂದು ಶ್ರೀ ಕ್ಷೇತ್ರ, ಪುಣ್ಯಕ್ಷೇತ್ರ. ಮತ್ತೆ ಇದಕ್ಕೆ ಪ್ರತಿ ವರ್ಷವೂ ಮಸ್ತಕಾಭಿಷೇಕ ಕೂಡ ನಡೆಯುತ್ತೆ. ಕಡೆಯಿಂದ ಮಸ್ತಕಾಭಿಷೇಕ ಮಾಡೋಕ್ಕೆ ಹೋಗೋಕ್ಕೆ ದಾರಿ ಈ ಬದಿಯಿಂದಲೂ ಮತ್ತು ಈ ಬದಿಯಿಂದಲೂ ಕೂಡ ನಾವು ಮೇಲ್ಗಡೆಯವರೆಗೂ ಹೋಗ್ಬೋದು. ಅಲ್ಲಿಂದ ಹಾಲಿನ ಅಭಿಷೇಕ ಅದೆಲ್ಲ ಮಾಡ್ತಾರೆ. ಶ್ರವಣಬೆಳಗೊಳದಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇದು ನಮಗೆಲ್ಲ ಗೊತ್ತಿರೋಂಥದ್ದು. ಇಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಕಗರರ ಬಸದಿಗಳು, ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಈ ಗುಡ್ಡದ ಒಳಗಿನಿಂದ ಹಾದು ಹೋಗೋಕ್ಕೆ ಮೇಲ್ಗಡೆ ಹತ್ತೋಕ್ಕೆ ಮೊದಲು ಮೆಟ್ಲಿತ್ತು. ಈಗ ಆದರೆ ಅದನ್ನು ತೆಗೆದು, ಅದು ತುಂಬ ಕಷ್ಟಕರವಾಗಿರೋದ್ರಿಂದ ಅದನ್ನು ತೆಗೆದುಬಿಟ್ಟು, ತುಂಬ ಹಾರ್ಡ್ ಇತ್ತು, ಅದ್ಮೇಲೆ ಹತ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಇತ್ತು. ಈಗ ಅದನ್ನು ಈಸಿಯಾಗಿ ಮಾಡೋಕ್ಕೆ ಹೊರಗಡೆಯಿಂದ ಸ್ಟೆಪ್ಸ್ ಮಾಡಿದ್ದಾರೆ. ತುಂಬ ಇಲ್ಲಿ ಈಸಿಯಾಗಿ ಈ ಬಾಹುಬಲಿಯ ಬಸದಿಗೆ ಈಸಿಯಾಗಿ ಬಂದು ತಲುಪಬಹುದು. ನಾವು ಬಂದಿರೋದು ಆ್ಯಕ್ಚುಲಿ ಕಾರ್ನಿಂದ, ಮೈಸೂರಿಂದ ನಾವು ಒಂದು ಅರ್ಧ ಗಂಟೆಯಲ್ಲಿ ಈ ಕಡೆ ಬಂದಿದ್ದೀವಿ. ಜೊತೆಗೆ ಇಲ್ಲಿವರೆಗೂ ಬರೋಕ್ಕೆ ತುಂಬ ಒಳ್ಳೆ ರೋಡ್ ಇದೆ. ಮತ್ತು ನಾವು ಏನಾದರೂ ಬಸ್ಸಿಂದ ಬರಬೇಕು ಅಂತಂದರೆ ಮೈಸೂರಿನಿಂದ KSRTC ಬಸ್ಗಳು ಕೂಡ ಸಿಗ್ತವೆ, ಅಥವಾ ಬೆಳಿಕೆರೆಯಿಂದಲೂ ಕೂಡ ಸಿಗ್ತವೆ. ಅಥವಾ ಮೈಸೂರಿನಿಂದ ಬೆಳಿಕೆರೆವರೆಗೂ ನೀವು ಬಸ್ಸಲ್ಲಿ ಬಂದು ಅಲ್ಲಿಂದ ಆಟೋ ರಿಕ್ಷಾದಿಂದಲೂ ಕೂಡ ಬರಬಹುದು. ನಾವು ಬಂದಿರೋ ಹಾಗೆ ಸ್ವಂತ ಕಾರು ಅಥವಾ ಟ್ಯಾಕ್ಸಿನಲ್ಲಿ ಬರೋದು ಮೋಸ್ಟ್ ಕನ್ವೀನಿಯೆಂಟ್ ಅಂತ ಹೇಳ್ಬೋದು. ಗೊಮ್ಮಟಗಿರಿ ಬಿಳಿಕೆರೆ ಹೋಬಳಿ, ಹೊಸೂರು ತಾಲೂಕಿನಲ್ಲಿ ಬರುತ್ತೆ. ಹಾಗೆ ಬರುವಾಗ ನನ್ನ ತಂಗಿಯ ಸ್ಕೂಲ್ಗೂ ಕೂಡ ಹೋಗಿ ಬಂದೆ. ಇವತ್ತಿನ ದಿನ ಸಂಡೇ ಆದರೂ ಕೂಡ ಎಕ್ಸಾಮ್ಸ್ ಹತ್ರ ಬಂದಿದೆ ಅಂತ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಇತ್ತು. ಹಾಗಾಗಿ ಮಕ್ಕಳ ಪರಿಶ್ರಮ ಅಥವಾ ಹಾರ್ಡ್ ವರ್ಕ್ ಮತ್ತು ಟೀಚರ್ಸ್ಗಳ ಡೆಡಿಕೇಶನ್ ಇದನ್ನು ಕೂಡ ನೋಡಿದ್ವಿ. ಸುಂದರ ಪರಿಸರದಲ್ಲಿರುವ ಈ ಶಾಲೆಯ ಈ ಶಾಲೆಯನ್ನ ನೋಡಿ ನನಗೆ ನನ್ನ ಸ್ಕೂಲಿನ ದಿನಗಳು ನೆನಪಾಯಿತು. ಟ್ರೈಥಾನ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಿಮ್ಮಿಂಗ್ ಮತ್ತು ರನ್ನಿಂಗ್ ಹಾಗೂ ಸೈಕ್ಲಿಂಗ್ ಇವು 3 ಒಳಗೊಂಡಿರ್ತದೆ. ಹಾಗಾಗಿ ಈ ಟ್ರೈಥಾನ್ ಅನ್ನೋದನ್ನ ಇಲ್ಲಿ ನಡೆಸೋಕೆ ಒಂದು ಕಾರಣ ಅಂತಂದರೆ ಇಲ್ಲಿ KRSನ ಹಿನ್ನೀರಂತೂ ಇದ್ದೇ ಇದೆ. ಜೊತೆಗೆ ಈ ಸ್ಕೂಲಿನ ಮುಂದೆ ಕೂಡ ಇಲ್ಲಿ ರನ್ನಿಂಗ್ ಮಾಡ್ತಾ ಇದ್ರು ಎಲ್ಲ ಇಲ್ಲಿ ಪಾರ್ಟಿಸಿಪೆಂಟ್ಸ್. ಮತ್ತು ಗೊಮ್ಮಟಗಿರಿ ಹತ್ರ ಅವರ ಸೈಕ್ಲಿಂಗ್ ನಡೀತಾ ಇತ್ತು. ನಡೀತಾ ಇದೆ. ಸೊ ತುಂಬ ಜನ ಪಾರ್ಟಿಸಿಪೆಂಟ್ಸು ಇದೇ ರೋಟಲ್ಲಿ ಸೈಕ್ಲಿಂಗ್ ಮಾಡ್ತಾ ಹೋಗ್ತಿದ್ದಾರೆ. ಈಗ ಕಾಣಿಸ್ತಾ ಇದೆಯಲ್ಲ ಹಿಂದೆ.
ಹಾಗಾಗಿ ನಾವು ಕೂಡ ಅವರಿಗೆ ಸ್ವಲ್ಪ ಎನ್ಕರೇಜ್ ಮೋಟಿವೇಶನ್ ಮಾಡಿ ಪಾರ್ಟಿಸಿಪೆಂಟ್ಸಿಗೆ ನೋಡಿಕೊಂಡು ನಾವು ಮತ್ತೆ ಮುಂದೆ ಹೊರಟಿದ್ದು. ಮೈಸೂರಿಗೆ ಬಂದಾಗ ಮೈಸೂರು ಪಾಕ್ ತಗೊಳ್ಳದೇ ಇದ್ದರೆ ಹೇಗೆ? ಸೊ ನಾನು ಬಂದಿರೋದು ವರ್ಲ್ಡ್ ಆಫ್ ಮೈಸೂರು ಪಾಕ್ ಅನ್ನೋ ಒಂದು ಸ್ಪೆಷಲ್ ಶಾಪ್ ಇದೆ. ಬಹಳಷ್ಟು ವೆರೈಟಿಗಳಲ್ಲಿ ಮೈಸೂರು ಪಾಕ್ ಸಿಗುತ್ತೆ. ಆ್ಯಕ್ಚುಲಿ ಮೈಸೂರು ಪಾಕ್ ಅನ್ನೋದು ಕಡಲೆ ಹಿಟ್ಟಿನಿಂದ ಮಾಡಿರೋ ಒಂದು ಸ್ವೀಟ್. ಇದು ಆ್ಯಕ್ಚುಲಿ ಅಥೆಂಟಿಕ್ ಆಗಿ ಮಾಡಿರೋವಂಥದ್ದು ಇದು ಒಂದು ಸ್ವೀಟು. ಆದರೆ ಈಗ ಬಹಳಷ್ಟು ವೆರೈಟಿನಲ್ಲಿ ಇಲ್ಲಿ ಸಿಗುತ್ತೆ. ಪಾಕಿನ ಈ ಶಾಪ್ನ ವಿಶೇಷತೆ ಅಂದರೆ ತುಂಬ ಹಳೆಯದಾಗಿರೋ ಶಾಪ್ ಆಗಿತ್ತಂತೆ ಇದು. ಆ ನಂತರ ಇದನ್ನು ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಮತ್ತು ಇದರಲ್ಲಿ ಅನೇಕ ಫ್ಲೇವರ್ಸ್ಗಳಿಲ್ಲ ಮತ್ತು ಅನೇಕ ವೆರೈಟಿಗಳಲ್ಲಿ ಕೂಡ ಸಿಗ್ತದೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಯಾಕೆಂದರೆ 1000 ರುಪೀಸ್ನಿಂದ ಪರ್ kg ಅನ್ನೋ ಹಾಗೆ ಇಲ್ಲಿಯ ಮೈಸೂರು ಪಾಕ್ ಸ್ಟಾರ್ಟ್ ಆಗುತ್ತೆ. ಆದರೆ ಟೇಸ್ಟ್ ಮಾತ್ರ ವೆರಿ ಡಿಲಿಷಿಯಸ್. ಮತ್ತು ಈ ಥರದ ಮೈಸೂರು ಪಾಕ್ ನಿಜವಾಗ್ಲೂ ನಾವು ತಿಂದಿರಲಿಲ್ಲ. ಹಾಗೆಯೇ ಮತ್ತು ಇಲ್ಲಿ ಮೈಸೂರು ಪಾಕ್ ಹೇಗೆ ಮಾಡ್ತಾರೆ ಅದನ್ನು ಕೂಡ ಓಪನ್ ಆಗಿ ತೋರಿಸ್ತಾರೆ, ಅಂದರೆ ನೋಡಬಹುದು ನಾವು. ಇದೆಲ್ಲ ನೋಡಿ ಆದ ಮೇಲೆ ನಾನೀಗ ಹೋಗ್ತಿರೋದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ.